ನೋಡ್ರಿ ಈಗ ನಾನು ನಮ್ಮ ಚಿಕ್ಕು ಇಬ್ರು ಮಮ್ಮಿ ರೊಕ್ಕ ತೊಗೊಳಕ ಹೋಗಮ್ ನೋಡ್ರಿ ಟೈಮ್ ಭಾಳ ಆಲತ್ತ ನೋಡ್ರಿ ಈಗ ನಾನು ಮತ್ತು ಚಿಕ್ಕು ಈಗ ಆಟೋದಾಗ ಕೂತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಫಿಶ್ ಬಿ ತಗೊಳಕ್ ಬಂದೀನಿ ನೋಡ್ರಿ ನಾ ಇದು ಸಂಡೇ ಮಾರ್ಕೆಟ್ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ 3 ಮಂದಿಗೆ ಪ್ಲೇಟ್ ಹಚ್ಚಿ ನೋಡ್ರಿ ಈಗ ಬರ್ರಿ ಊಟ ಮಾಡಾಮಿ ಬರ್ರಿ ಈಗ ಊಟ ಮಾಡಾಮಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿ ನೋಡಾಮಿ ನಿಮ್ಗೆ ಅನ್ಸತ್ವ ಇವ್ರೇನು 3 ಮಂದಿ ಒತ್ತಾಟಿ ಚಾನೇ ಕುಡ್ಲಿಕ್ಕೆ ರೆಡಿ ಆದ್ರ ಅಂತ ಕೇಸಿನ ಎಲ್ಲರೂ ಬಡ ಫ್ರೆಶ್ ಅಪ್ ಆದೇವ್ರಿ ಎಲ್ಲ ಆದೇವು ನಾನು ಚಿಕ್ಕು ಈಗ ದವಾಖಾನಿಗೆ ಹೊಂಟಿವಿ ಮಿಕ್ಕಣ್ಣ ಸ್ಕೂಲಿಗೆ ಹೊಂಟನ ಮತ್ತಂದ್ರೆ ಈಗ ನಾ ಚಾ ಮಾಡೀನಿ ಬಡ ನೀ ಚಾ ಕುಡ್ದು ಓದ್ಕೊತ್ ಕುಂದ್ರು ನಾ ಭಾವಿಗೆ ಹೇಳಿ ಹೋಗ್ತೀನಿ ಓಕೆನಾ ಚಲೋ ಜಲ್ದಿ ಚಾ ಕೊಡಂಬ ಬರ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಮತ್ತೆ ಚಿಕ್ಕು ಕಲ್ತ್ ಕೇಸಿನ ನೋಡ್ರಿ ಈಗ ದವಾಖಾನಿಗೆ ಹೊಂಟಿವಿ ನೋಡ್ರಿ ಮಿಕ್ಕಡ ಮನೆಗೆ ಬಿಟ್ಟು ಬಂದಿನಿ ಓದ್ಕೋತ್ ಕುಂದ್ರಪ್ಪ ಭಾವಿಗೆ ಹೇಳಿ ಬಂದಿನಿ ಅವನಿಗೆ ಬೈಯತ್ತ ಇಲ್ಲ ಮಾಮ ಇನ್ನು ಯೂನಿಫಾರ್ಮ್ ತೊಗೊಂಡೆ ಹೊಲತ್ತಿ ನೋಡಿದ್ದೀವಿ ಫೇರ್ವೆಲ್ ಪಾರ್ಟಿ ಅದ ರೀ ಇವನಿಗೆ ಆ ಕಡೆಯಿಂದ ಕಡೆ ರೆಡಿ ಮಾಡಿ ಕೇಸಿನ ಕಳಿಸ್ತೀನಿ ಅಗಸೆ ಲೇಟ್ ಆಯ್ತು ಅಂದ್ರೆ ಇಲ್ಲ ಮಾಮ ಈಗ ನಡ್ರಿ ಈಗ ಜಲ್ದಿ ಈಗ ಹೋಗಮ್ಮ ನಡ್ರಿ ಈಗ ಪಟ್ಟದ ಹೌದು ಆಮ್ಯಾಗ ಅಲ್ಲಿ ಭಾಳ ರೆಸ್ಟ್ ಆಗ್ಬಿಡ್ತದ್ರಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅದ ರೀ ಪ್ರೈವೇಟ್ ಏನಿಲ್ರಿ ಇಲ್ಲೇ ನಮ್ಮ ಮನೆ ಬಲ್ಲಿ ಅದ ರೀ ನಿಯರ್ ಬೈನೇ ಅದ ರೀ ಈಗ ಜಲ್ದಿ ಹೋಗಮ್ಮ ಬರ್ರಿ ನಮ್ಮ ಮನೆ ಚೌಡಾಪುರ ಚಿಡಮಗಿರಿಗೆ ಎಷ್ಟು ಡಿಸ್ಟೆನ್ಸ್ ಅದಲ್ರಿ ಅಷ್ಟೇ ದೂರ ಅದ ರೀ ಜಾಸ್ತಿ ಏನಿಲ್ರಿ ಈಗ ಮಾರ್ನಿಂಗ್ ಟೈಮ್ ನೋಡ್ರಿ ಅಲ್ಲಿ ಸೂರ್ಯ ನೋಡ್ರಾಗ ನಿನ್ನ ತಲೆನೇ ಕಾಣಿಸ್ಲತ್ತದಪ್ಪ ಚಿಕ್ಕಪ್ಪ ಮಾರ್ನಿಂಗ್ ವ್ಯೂ ಇಷ್ಟು ಖಾಲಿ ಅದ ಇಷ್ಟು ಹೌದಿಲ್ಲ ಆಮೇಲೆ ಹೆಂಗತ್ತದ ಹಾಂ ಕಣಾಗ ಗಾಳಿ ಹೊಡ್ಲಿತ್ತ ಇದೆ ನೋಡ್ರಿ ಹಾಸ್ಪಿಟಲ್ ಭಾಳ ದೊಡ್ಡದದ ನೋಡಿದ್ರೆ ನಮ್ಮ ಮನೆ ಹತ್ರನೇ ಅದ ರೀ ಒಂದು 4-5 ನಿಮಿಷದ ಹಾದಿ ಅಷ್ಟೇ ಅದ ನೋಡ್ರಿ ಜಾಸ್ತಿ ಏನು ದೂರ ಇಲ್ಲ ಸರಿಯಾಗಿ ಅದ ರೀ ಇದು ದೊಡ್ಡದದ ರೀ ಎಕ್ದಮ್ ಮಸ್ತನತ್ತ ಇಲ್ಪ ಹಾಂ ನಡ್ರಿ ಹೋಗಮ್ರಿ ಜಲ್ದಿ ಇಲ್ಲಿ ನೋಡ್ರಿ ಅಲ್ಲಿ ನಮ್ಮ ಕನ್ನಡ ಅಕ್ಷರದಾಗೂ ಬರ್ತದೆ ನೋಡ್ರಿ ಅಪಾಯ ಅಂತ ಕೇಸಿನ ಈಗ ನಾ ಲೈನಿಂಗ್ ನಿಂತೀನಿ ನೋಡ್ರಿ ಈಗ ಈಗ ತೋರಿಸ್ಕೊಂಡು ಹೋಗಮ್ರಿ ಈಗ ಜಲ್ದಿ ನೋಡ್ರಿ ಇಲ್ಲಿ ದವಾಖಾನಿಗೆ ಬಂದೀವ್ರಿ ನಮ್ಮ ಚಿಕ್ಕಣ್ಣ ಅಂದ್ರೆ ಕಲ್ ಕೂತಾನ ನೋಡ್ರಾಗ ಕಲ್ಲಿ ಕುಂತಾನ ನಾ ಅಂದ್ರೆ ಇಲ್ಲಿ ಕೂತೀನಿ ಅವ್ರ ಪಪ್ಪ ವಿಡಿಯೋ ಕಾಲ್ದಾಗ ಮಾತಾಡ್ದೇವೆ ಇಷ್ಟೊತ್ತನ ನೋಡಮ್ರಿ ಚೆಕಪ್ ಅದು ಮಾಡಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಮಾಡಿಸ್ಕೊಂಡು ಮನೆಗೆ ಹೋಗಮ್ರಿ ಹೌದು ನಾನು ನಮ್ಮ ಚಿಕ್ಕ ಇಬ್ರಿಗೆ ದವಾಖಾನಿಗೆ ಬಂದೀವಿ ಎಲ್ಲ ಟೆಸ್ಟ್ಗಳು ಅದು ಇದು ಏನೇನೋ ಬರೆದು ಕೊಡ್ಲಕತ್ತಾರ ನಡ್ರಿ ಈಗ ಬಡ ಈಗ ತೋರಿಸ್ಕೊಂಡು ಹೋಗಮ್ಮಂತ ಹೌದಲ್ರಿ ನಾವು ನೋಡ್ರಿ ದವಾಖಾನಿಗೆ ಬಂದೀವಿ ಚಿಕ್ಕಣಿಗೆ ರೂಮ್ನಾಗ ನೋಡ್ರಿ ಡ್ರೆಸ್ ಚೇಂಜ್ ಮಾಡ್ಸಕ್ಕೆ ಹಚ್ಚೀನಿ ಇಲ್ಲಿ ಬಂದೀವಿ ನೋಡ್ರಿ ನಾವು ಇಲ್ಲಿ ದವಾಖಾನೆಗೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಲತ್ತಾರ ನಮ್ಮ ಚಿಕ್ಕು ನೋಡ್ರಿ ಹಾಸ್ಪಿಟಲ್ದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾವ್ ಯೋಯೋ ಆಗ್ಯಾನ ನೋಡ್ರಿ ನಡ್ರಿ ಜಲ್ದಿ ಹೋಗಮ್ ಬರ್ರಿ ಇವ್ನಿಗೆ ಎಷ್ಟು ನಾಚಿಕೆ ಹೊಂಟದ ಟೈಮ್ ಆಲತ್ತದ ನಡಿ ಮಮ್ಮಿ ಅದ ನನಗೆ ನಗು ಹೊಂಟದ ಇವ್ನಿಗೆ ಹೆಂಗೆ ಕಾಣಿಸ್ಲತ್ತ ನೋಡ್ರಿ ಈಗ ಯೂನಿಫಾರ್ಮ್ ಹಾಕೊಂಡನ ಹಾಸ್ಪಿಟಲ್ದಾಗ ಚಿಕ್ಕ ಇವೇ ಓ ಹೆಂಗದ ನೋಡ್ರಿ ಇವ್ನಿಗೆ ಆಟೋದಾಗ ಕುಂದರ್ಸಕ್ಕೆ ಬಂದೀನಿ ಇವಾಗ ಸ್ಕೂಲಿಗೆ ಹೋಗ್ತಾನೆ ಇದೆ ನೋಡ್ರಿ ಚಿಕನ್ ಮಾರ್ಕೆಟ್ ಮುರ್ಗಾ ಮಾರ್ಕೆಟ್ ಬೇರೆ ಇವ್ನಿಗೆ ಆಟೋದಾಗ ಕುಂದರ್ಸ್ತೀನಿ ರೀ ಅಪ್ಪೋ ಹಂಗೆ ತೊಗೊಳಕ್ಕೆ ಬಂದೀನಿ ಇಲ್ಲಿ ಹಾಸ್ಪಿಟಲ್ ಬಂದಿದ್ದು ತೊಗೊಂಡೆ ಹೋಗ್ಬಿಡ್ತೀನಿ ರೀ ಹೋದಿಲ್ಲ ಆಮ್ಯಾಗ ಮತ್ತೆ ಮಾಡಕ್ಕೆ ಬರ್ತದ ಈಗ ಜಲ್ದಿ ತೊಗೊಂಡು ಹೋಗ್ಬಿಡಾಮಿ ಆ ಕಡೆ ಚಿಕನ್ದವ್ರೆಲ್ಲ ಹೊರನ್ರಿ ಈ ಕಡೆ ನಾನು ನೋಡ್ರಿ ಇಲ್ಲಿ ಫಿಶ್ ಮಸಾಲಾನು ಮಾಡಿಸ್ಕೊಳಕತ್ತೀನಿ ಇವ್ರು ಇಲ್ಲಿ ಇರ್ತಾರೆ ನೋಡ್ರಿ ಹಿಂಗೆ ಶಾಪ್ಗಳು ಮುಂದೆ ಇರ್ತಾರೆ ಇವರು ನೋಡ್ರಿ ಈಗ ಫಿಶ್ ಅದು ಎಲ್ಲ ತೊಗೊಂಡು ಕೇಸಿನ್ರಿ ಈಗ ಹೋಲಕತ್ತಿ ನೋಡ್ರಿ ಈಗೆಲ್ಲ ಸಾಮಾನು ತೊಗೊಂಡಿನಿ ಎಲ್ಲ ತೊಗೊಂಡಿನಿ ಈಗ ನಡ್ರಿ ಈಗ ಹೋಗಮ್ರಿ ಈಗ ಮನೆಗೆ ಈಗ ಜಲ್ದಿ ರೊಕ್ಕ ಹಿಂಗೆ ಕೇಳ್ತಾರೆ ಆಟೋದವರು ಏನು ಕೇಳೇಬೇಡ ನೋಡ್ರಿ ಹಂಗೆ ಕೇಳ್ತಾರೆ ನೋಡ್ರಿ ಈ ಸಾಮಾನು ತೊಗೊಂಡ್ಬಿಟ್ಟಿನಿ ಈಗ ಈಗ ನೋಡ್ರಿ ಆಟೋ ತೊಗೊಂಡ್ಬಿಟ್ಟೀನಿ ರೀ ಇಲ್ಲೇ 30 ರೂಪಾಯಿ 40 ರೂಪಾಯಿ ಹಿಂಗೆ ಕೇಳಕತ್ತಾರ ನೋಡ್ರಿ ಬೆಳಗ್ಗೆ ಟೈಮ್ ಅದಂತ ಈಗ ಏನು ಮಾಡಮ್ಮಿ ಹೋಗಂಬಾರಿ ನಂದು ಟೆಸ್ಟ್ ಅದು ಎಲ್ಲ ಬರೆದು ಕೊಟ್ಟಾರಿ ಬಟ್ ನಾನು ಚಾ ಕೊಡ್ತೀನಲ್ಲ ಹಂಗಂತ ಕೇಸಿನವರು ಖಾಲಿ ಹೊಟ್ಟಿ ಬಾ ಅಂದಾರ್ರಿ ಮಂಡೇ ದಿನ
ಈಗ ಹೋಗಂಬರ್ರಿ ಹೌದಿಲ್ಲ, ಏನು ಮಾಡಪ್ಲೇ ಇಲ್ಲ. ಸೊ ಮಂಡೇ ದಿನ 7:30 ಬಾ ಅಂದಾರ, ನನಗೆ ಅರ್ಲಿ ಮಾರ್ನಿಂಗ್ ಬಾ ಅಂದಾರ. ಸೊ ಹೋಗಂಬ್ರಿ ಹೌದಿಲ್ಲ. ಒಂದು ಪಡಿಬೇಕಂದ್ರೆ ಒಂದು ಕಳ್ಕೊಬೇಕಾಗ್ತದೆ ಹೌದಿಲ್ರಿ ಫ್ರೆಂಡ್ಸ್. ಸೊ ನೋಡಮ್ ಏನೇನಾಗ್ತದೆ ಏನು ಸುದ್ದಿ ಹೌದಲ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾ ಮನೆಗೆ ಬಂದು ಕೆಫೆಯಿಂದ ಘಟ 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 ನೋಡ್ರಿ ಈ ನೀರು ಕುಡಿದ್ಬಿಟ್ಟು ನೋಡ್ರಿ ನಾ. ಸೊ ನಾ ಈಗ ಏನು ತೊಗೊಂಬಂದಿನ ಅಂದ್ರೆ ನೋಡ್ರಿ, ಸ್ವಲ್ಪ ಫಿಶ್ ತಂದೀನಿ ರೀ, ಮತ್ತಂದ್ರೆ ಪುದೀನ, ಮತ್ತಂದ್ರೆ ಮೆಣಸಿನ್ಕಾಯಿ ಮಸಾಲ, ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದೀನಿ ನೋಡ್ರಿ. ಈಗ ನಾನು ಮಾಡಿದೆ ಫಿಶ್ ಎಲ್ಲ ಚಂದನತ್ತ ತೊಳೆದು ಮಾಡ್ಕೇಸಿಂದ್ರ ನೀರಾಗಿ ಇಟ್ಕೇಸಿಂದ್ರ ಕ್ಲಾಸಿಗೆ ಹೋಗ್ಬೇಕಂತಲ್ಲತ್ತೀನಿ. ಫೋನ್ ಮಾಡ್ತಾರೆ 2 ದಿನ ಆಯ್ತು ನೀ ಬಂದಿಲ್ಲ ಬಾ ಅದ್ಕೇಸನ ಸುಮ್ಮನೆ ಹೋಗೇ ಬರ್ತೀನಿ. ಬಂದ್ಬಳಕೆ ಎಲ್ಲ ಅಡ್ಗೆ ಮಾಡ್ಕೊತೀನಿ ಹೌದಿಲ್ಲ. ಚಿಕ್ಕೂನು ಪಾರ್ಟಿದಾಗ ಹೋಗ್ಬಿಟ್ಟಾನ, ಅವನು 1:30 ಇಲ್ಲ 2ಕ್ಕೆ ಬರ್ತಾನೆ. ಮಿಕ್ಕೂನು ಪೇಪರ್ಸ್ ಎಲ್ಲ ಹೋಗಾನ್ರಿ, ಅವನು ಈಗ 11:30 ತನ ಅವನು ಬರ್ತಾನೆ. ಅಲ್ಲಿ ತನಕ ನಂದು ಕ್ಲಾಸ್ ಮುಗಿತದ. ಸುಮ್ಮನೆ ಹೋಗರೇ ಬರ್ತೀನಿ ರೀ, ಕೆಲಸ ಮಾಡಲಿಲ್ಲ ಅಂದ್ರೂ ಹೌದಿಲ್ಲ ರೀ. ಮನ್ಯಾಗ ಕುಂತು ಉಲ್ಟಾ ಬೋರ್ ಹೌದಿಲ್ಲ. ನೋಡಿರಿ 1.5 kg ಅಷ್ಟು ಫಿಶ್ ತೊಗೊಂಬಂದೀನಿ ರೀ, ಮತ್ತಂದ್ರೆ ಪುದೀನ ತೊಗೊಂಬಂದಿನಿ, ಅದ್ರಾಗ ಒಂದಿಷ್ಟು ಮೆಣಸಿನ್ಕಾಯಿ ಹಾಕ್ಯಾರ. ಮತ್ತಂದ್ರೆ ಇದು ಅದಲ್ರಿ 20 ರೂಪಾಯಿದು ಫಿಶ್ ಮಸಾಲ ಮಾಡಿಸ್ಕೊಂಬಂದಿನಿ, ಮತ್ತಂದ್ರೆ 2 ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದಿನಿ ನೋಡಿರಿ. ತೊಳೆದ ಕೇಸಿನ ಶಿಸ್ತನತೆ ಇಟ್ಟು ಹೋಗ್ತೀನಿ ಈಗ. रिद्धि हाय, कैसी हो? कैसी हो तुम? अच्छी है? ये जेब में क्या है? क्या है इसमें? क्या है? ನೋಡ್ರಿ ಈಗ ನಾವು ಕ್ಲಾಸಿಗೆ ಬಂದೀವಿ. ಇವ್ರದಿಗೆ ಹೇರ್ ಸ್ಟೈಲ್ ನಡೆದದ. ಅಲ್ಲಿ ಫರದ್ ಮ್ಯಾಮ್ ಕೂತಾರ, ಈಗ ಮಾನಸಿ ಕೂತಾಳ. ಮಾನಸಿ ಕುತ್ತಾ ಮೀನ್ಸ್ ಮಾನಸಿ ಬೈಟಿ ಹೇ. ಈಗ ಅಕ್ಕಿ ಫೇಶಿಯಲ್ ಅದು ಮಾಡಿಸ್ಕೊಳತ್ತ. ಇಲ್ಲಿ ನೋಡ್ರಿ ನನ್ನ ಫ್ರೆಂಡ್ ನಾ ಕೂತೀವಿ. ಏನ ಫ್ರೆಂಡ್ पूजा कौन सी हेयर स्टाइल बना रही है पूजा? अच्छा नोड़ी फ्रेंड्स, ना ಈಗ ಒಂದು हेयर स्टाइल ಮಾಡ್ಲತ್ತೀನಿ प्रतिभाग पूजा है कलशा. तो हमारी पूजा मैम जो है वो बता रही है कैसा बनता है करके, तो हम एक बार ट्राई करेंगे. जिसका एग्जाम ಮಾಡಿ ನೋಡ್ರಿ. तो ಇದಕ್ಕ पूजा ಹೆಂಗ ಅಂದಾಳ ಅಂದರ ಸ್ವಲ್ಪ ಹಿಂಗೆ ಇದು ಒಂತರ ಹಪ್ಪು ಮಾಡ್ಬಿಟ್ಟಿನಿ. ಸೊ ಇದಕ್ಕೆ ಹಿಂಗೆ ಮಾಡ್ಬೇಕು. ಸೊ ಫೈನಲ್ ಆಗಿ ಹಿಂಗೆ ಕಾಣಿಸ್ಲತ್ತದ. ಇನ್ನೂ ಸ್ವಲ್ಪ ಸಣ್ಣದು ಮಾಡ್ಬೇಕು, ನೆಕ್ಸ್ಟ್ ಟೈಮ್ छोटा बनाएंगे है ना थोड़ा सा. ಸೊ ಈಗ ಹಿಂಗೆ ಕಾಣಿಸ್ಲತ್ತದ ಹೊಂಟಿ ನೋಡ್ರಿ ಎಲ್ಲರೂ. ಚಲೋ ಚಲ್ರಿ ಪ್ರತಿಭಾ ಸಾಥ್ನಾ. मैम बाय मैम, मंडे को मिलते हैं सबको. बाय रेणु दीदी कहाँ गई? खोपचे में बैठी है. बाय खोपचे में बैठी है. ಏನ್ ಮಾಡ್ಲತ್ತಿ? ನಾ ಈಗ ನೋಡ್ರಿ ಈಗ ಕ್ಲಾಸಿನಿಂದ ಬಂದೀನಿ. ಈಗ ನಾನು ಮಾಡಿಲ್ಲ ಅಂದ್ರೆ ಕುಕ್ಕರ್ದಾಗ ಅನ್ನಕ್ಕೆ ಇಡ್ಲಕತ್ತೀನಿ. ಈಗ ಅನ್ನಕ್ಕೆ ಇಡ್ಲತ್ತೀನಿ. ತೊಳಗ್ ನೋಡಿ ಇಲ್ಲಿ ಏನೈತಿ ಫ್ಲೇಮ್ ನೋಡಿ, ಫ್ಲೇಮ್ ಅದು ಹಂಗೆ ಆಗ್ತದ ಅದು. ಇದು ಅನ್ನ ಆಗತ್ತೆ. ನಾನು ಏನು ಮಾಡ್ತೀನಿ ರೀ, ಫಿಶ್ಶಿಗೆಲ್ಲ ಮಸಾಲೆ ಅದು ಹಚ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್. ಜಲ್ದಿ ಆಗ್ತದ. ಫಿಶ್ ತಂದೀನಿ ನಾ. ಈಗ ನೋಡಿದಿತ್ತಲ್ಲ ಕಣ್ಣಂದ್ರೆ ಮತ್ತೆ ನಾನು ಹಿಂಗೆ ಹೇಳ್ತಿ. ಹುಣ್ಚಿಕಾಯಿ ಮತ್ತಂದ್ರೆ ಉಪ್ಪು ಹಾಕ್ಯಸಿಂದ ಇಟ್ಟಿದ್ದು ನೋಡ್ರಿ ಈ ನೀರಾಗ. ಈ ಚಂದನ ಹತ್ತದಿಕ್ಕೆ ಏನು ಮಾಡ್ತೀನಿ, ಗಲಿಬಿಲಿ ತೊಳೆದಿ ಮಾಡಿ ಮಸಾಲಿದು ಹಚ್ತೀನಿ. ಇಲ್ಲಿ ನನಗೊಂದು ಬಕ್ಕಿ ಆಗಿದೆ ಇಲ್ಲಿ ಒಳಗೆ, ಇಟ್ಟು ತ್ರಾಸ ಕೊಳ್ಳತ್ತದ್ರಿ ಭಯಂಕರ. ಇದಕ್ಕೆ ಏನು ಮಾಡಿದೆ, ಮಸಾಲೆ ಹಚ್ಕೊಂಬ್ರಿ ಚಂದನತ್ತ. ನೋಡಿ ಫ್ರೆಂಡ್ಸ್, ಈಗ ನಾನು ಏನು ಮಾಡಕತ್ತೀನಿ ಅಂದ್ರೆ ಫಿಶ್ಶಿಗೆ ಇಷ್ಟು ಮಸಾಲೆ ಹಚ್ಲತ್ತೀನಿ ರೀ. ಭಾಳಷ್ಟು ಸಲ ತೋರಿಸಿನಿ, ಮತ್ತೀಗ ಇನ್ನೊಮ್ಮೆ ಹೇಳಕತ್ತೀನಿ ನೋಡ್ರಿ. ನಾ ಏನೇನು ಮಾಡ್ಲತ್ತೀನಿ ಅಂದ್ರೆ ನೋಡ್ರಿ, ಫಿಶ್ ಚಂದನತ್ತ ನೋಡ್ರಿ 4-5 ನೀರಾಗ ತೊಳ್ಕೊಂಡು ನಾ ಏನು ಮಾಡಿದೆ ಅಂದ್ರೆ ಹುಣ್ಚಿಕಾಯಿ ಉಪ್ಪಿನ ನೀರಾಗಿದ್ದಕ್ಕೆ ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟಿದ್ದೇನೆ ರೀ. ಆಮೇಲೆ ಈಗ ತೊಗೊಂಡು ನೋಡ್ರಿ, ಈಗ ಇದ್ರಾಗ ತತ್ತಿ ಹಾಕ್ಲತ್ತೀನಿ ರೀ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿಣ, ಮತ್ತಂದ್ರೆ ಫಿಶ್ ಮಸಾಲ ಮಾಡಿಸ್ಕೊಂಬಂದಿದ್ರಿ ನಾ. ಮತ್ತಂದ್ರೆ ಸ್ವಲ್ಪ ಮಸಾಲೆ ಖಾರ, ಮತ್ತಂದ್ರೆ ನೋಡಿ ಕಾರ್ನ್ಫ್ಲೋರ್ ತೊಗೊಂಡಿನಿ. ಇಷ್ಟು ಹಾಕಿಗೆ ಚಂದನತ್ತ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದ್ರಾಗ ಏನು ಮಾಡತ್ತೀನಿ ಅಂದ್ರೆ ಈಗ ತತ್ತಿ ಹಾಕ್ಲಕತ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ನಾ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡಿ ಏನು ಇಷ್ಟು ಮಸಾಲೆ ಅವಲ್ರಿ, ಇವಿಷ್ಟು ಮಸಾಲೆ ಈಗ ಇದ್ರಾಗ ಹಾಕ್ಯಾಸ ಈಗ ಚಂದನತ್ತ ಇದಕ್ಕೆ ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡ್ರಿ ಇದಕ್ಕೆ ಚಂದನತ್ತಿಗೆ ಮಿಕ್ಸ್ ಮಾಡ್ಲತ್ತೀನಿ ರೀ. ನೀವು ಹೀಗೆ ಮಾಡಿ ತಿನ್ಬೋದ್ರಿ. ನೀವು ಬೇಕಾದ್ರೆ ಸ್ವಲ್ಪ ಲೇಟಾಗಿ ಮಾಡಿ ತಿನ್ಬೋದು, ನಿಮ್ಗೆ ಇಷ್ಟ ಇರೋದು. ನಿಮ್ಗೆ ಹೆಂಗೆ ಕಂಫರ್ಟ್ ಇರ್ತದೆ ನೀವು ಹಂಗೆ ಮಾಡ್ಕೋಬೋದು ನೋಡಿ. ನಮ್ಮ ಮಮ್ಮಿಗೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾಳ. ವೆಜಿಟೇಬಲ್ ಕಟ್ ಮಾಡ್ತಾ ಅಂತ ನೋಡ್ರಿ. ವೆಜಿಟೇಬಲ್ ಉಳ್ಳಾಗಡ್ಡಿ ತೊಗೊಂಡಿನ್ರಿ, ಒಂದು ಟಮಟೆ, ಒಂದು ಸಣ್ಣದು ಒಂದು ದೊಡ್ಡ ಟಮಟೆ ತೊಗೊಂಡಿನ್ರಿ. ಯಾಕಂದ್ರೆ ಹುಣ್ಚಿಕಾಯಿನೂ ಹಾಕ್ಲತ್ತೀನಲ್ರಿ, ಹಂಗಂತ ಗ್ರೇವಿ ಜಾಸ್ತಿ ಮಾಡೋದು, ಗ್ರೇವಿ ಸ್ವಲ್ಪ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಫ್ರೈ ಮಾಡ್ಲತ್ತೀನಲ್ಲ, ತಲೆ ಬಾಲದಲ್ಲಿ ಅದರಷ್ಟೇ ಗ್ರೇವಿ ಮಾಡ್ತೀನಿ ರೀ.
ಯಾಕಂದ್ರೆ ಅವ್ರಿಗೆ ಅನ್ನ ಜೊತೆ ಉಳ್ಳಕ್ಕೆ ಬೇಕಾಗ್ತದಲ್ಲ. ಇದ್ರಾಗೆ ಪೀಸ್ಕೊತೀನಿ ಫ್ರೆಂಡ್ಸ್, ಮಿಕ್ಸರ್ದಾಗ ಹಾಕಲಿ ಅಂತ. ನೋಡ್ರೆ ಹೊಟ್ಟಿ ಭಾಳ ಕುಟ್ಸಟ್ಲಿಕ್ಕತ್ತದ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಏನು ಮಾಡ್ಲಕತ್ತೀನಿ ಅಂತ ನೋಡ್ರಿ, ಫಿಶ್ ಫ್ರೈ ಮಾಡ್ಲಕತ್ತೀನಿ ನೋಡ್ರಿ. ಎಕ್ದಮ್ ಮಸ್ತ್ ಅನ್ನತ್ತೆ, ಟೇಸ್ಟಿ ಆದಂತ. ನಾ ಮಧ್ಯಾಹ್ನದಾಗ ಅಲ್ಲಿ ಊರಾಗ ಅಷ್ಟೇ ಮಾಡೀನಿ ಫ್ರೆಂಡ್ಸ್. ಇಲ್ಲಿ ಡೆಲಿದಾಗ ಇದು ಮಧ್ಯಾಹ್ನ ಅಂದ್ರೆ ಈಗ ಇವತ್ತೇ ಮಾಡಕತ್ತೀನಿ ನೋಡ್ರಿ ನಾ. ಸೊ ಈಗ ನಾನು ಮಾಡ್ತೀನಿ, ಈಗ ಬಡ ಬಡ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ. ಹೌದಿ, ನಮ್ಮ ಚಿಕ್ಕುನು ಬಂದು ನೋಡಿ. ಚಿಕ್ಕು ಮಜಾ ಬಂತು ಪಾರ್ಟಿದಾಗ? ಫುಲ್ ಖುಷ? ಚಾಲೋ, ನೀವು ಖುಷ್ ಅಂದ್ರೆ ನಾವು ಭೀ ಖುಷ್. ನೋಡಿ ಫ್ರೆಂಡ್ಸ್, ಈಗ ಮಸ್ತ್ ಅನ್ನತ್ತೆ ಇಲ್ಲಿ ನೋಡ್ರಿ. ಈಗ ಟೇಸ್ಟಿ ಆದಂಥ ಫಿಶ್ ಫ್ರೈ ರೆಡಿ ಆಗ್ಲಕತ್ತದ ನೋಡ್ರಿ. ಈಗ ಬಡ ಬಡ ಈಗ ಅವ್ರಿಗೆ ಎಷ್ಟು ಬೇಕಷ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಪಲ್ಯ ಪಾನೆ ಮಾಡ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ಈಗ ಇಷ್ಟು ಚಂದನತ್ತ ಈಗ ಫಿಶ್ ಫ್ರೈಗಳು ರೆಡಿ ಆದ ನೋಡ್ರಿ. ಈಗ ಅಂದ್ರೆ ಇಲ್ಲಿ ಮಸಾಲೆ ಪೀಸ್ಕೊಂಡಿನಿ, ಉಳ್ಳಾಗಡ್ಡಿ, ಟಮಾಟೆ ಮತ್ತಂದ್ರೆ ಪುದೀನ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚಂದನತ್ತ ನೋಡಿ. ಇದಕ್ಕೆ ಪೀಸ್ಕೊಂಡ್ಬಿಟ್ಟಿನಿ ನೋಡಿ. ನನ್ನ ಕೌಂಟ್ರಿ ತ ನನ್ನ ಕೆಂಪು ಉಂಟದ್ರಿ. ಈಗ ಇಷ್ಟು ಇವು ಫ್ರೈ ಆದು ನೋಡ್ರಿ. ಈಗ ಏನು ಮಾಡ್ತೀನಿ, ಈಗ ತಕ್ಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ಚಂದನತ್ತ ನೋಡ್ರಿ ಫಿಶ್ ನೋಡಿ ಎಷ್ಟು ಚಂದ ಫ್ರೈ ಆಗ್ಯಾವ್ರಿ. ಎಕ್ದಮ್ ಕುರ್ರ ಅಂತ ಕೆಸ ಆವಾಜ್ ಹೊಂಟ. ಈಗ ನಾನು ಮಾಡ್ತೀನಿ ರೀ ಪಲ್ಯ ಪಾಣೆ ಇದು ಫಿಶ್ ಕರಿ ಮಾಡ್ಕೊಂಡ್ಬಿಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಈಗ ಉಳ್ಳಾಗಡ್ಡಿ ಟೊಮೆಟೊ ಚಂದನತ್ತ ಈಗ ಫ್ರೈ ಮಾಡ್ಕೊಳತ್ತೀನಿ. ಯಾಕೋ ಮಳಿ ಬರಂಗ್ ಕಾಣಿಸ್ತದೆ. ಚಿಕ್ಕು ಗಾಳಿ ಬಿಡ್ಸ್ಲತ್ತ ಹೊರಗೆ ಎಲ್ಲಿ ಒಂದು छुट्टिदिಲ್ಲ ಈಗ ಗರಮಿ ಇತ್ತಲ್ಲ ಜನ छुट्टी मजे ಅಂತ ನೋಡ್ರಿ. ನೋಡ್ರಿ ನಮ್ಮ ಮಮ್ಮಿಗೆ ಪುದೀನ ಕಟ್ ಮಾಡ್ಲತ್ತಾಳ. ಪುದೀನ ಅಲ್ಲೇ ಇದು ಕೊತ್ತಂಬರಿ ಅದ, ಕೊತ್ತಂಬರಿ ಕಟ್ ಮಾಡ್ಲತ್ತ. ಸಾರಿ, ಏನ್ ಹೇಳ್ಬೇಕಪ್ಪ ಇವ್ರಿಗೆ, ಏನು ಹೇಳಪ್ಲೇನೆ ಇಲ್ಲ ನೋಡ್ರಿ. ಇದನ್ನ ಫಿಶ್ ಮಸಾಲ ಮಾಡ್ಕೊಂಡ್ ಬಂದಿದ್ದಲ್ರಿ, ಅದು ಹಾಕಿನ್ರಿ. ಮತ್ತಂದ್ರೆ ಹುಣಚಿಕೆ ಹಾಕ್ಯಾಸಿನ ನೋಡಿ. ಈಗ ಚಂದನತ್ತ ಇದಕ್ಕೆ ಫ್ರೈ ಮಾಡ್ಕೊಳತ್ತೀನಿ. ಇದ್ರಾಗ ಈಗ ಕೊತ್ತಂಬರಿ ಹಾಕಿನಿ. ಇದೊಂದು ಜರಾನೇ ಫ್ರೈ ಅಲ್ಲ. ಇದ್ರಾಗ ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಉಪ್ಪು ಅರಿಶಿಣ ಹಾಕೊಂಡ್ಬಿಡ್ತೀನಿ ರೀ. ಮನೆಗೇನು ಉಪ್ಪು ಅರಿಶಿಣ ಅದಲ್ರಿ, ಅದು ಸ್ವಲ್ಪ ಹಾಕೋತೀನಿ. ಯಾಕಂದ್ರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಚಂದ ಬರ್ತದೆ ಹೋಗಿ. ಈ ಕಡೆ ನೀರು ಗರಂ ಮಾಡಕ್ಕೆ ಇಟ್ಟಿನಿ. ಇದ್ರಾಗ ಹಾಕೋ ಸಲುವಾಗ ಸ್ವಲ್ಪ ಉಪ್ಪು ಹಾಕೀನಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಪುಡಿ ಖಾರ ಬೇಡಪ್ಪ, ಮಸಾಲೆ ಖಾರ ಹಾಕೊಂಡು ಸ್ವಲ್ಪ ಸಾಕಿಷ್ಟು. ಇದಕ್ಕಿಂತ ಜಾಸ್ತಿ ಏನು ಹಾಕಲ್ಲ. ಈಗ ಮಿಕ್ಸ್ ಮಾಡ್ಬಿಡಮ್ರಿ ಚಂದನತ್ತ. ನೋಡಿ ಫ್ರೆಂಡ್ಸ್, ಈಗ ಎಷ್ಟೊಂದೀಗ ರಸ ಕುದಿಲಿಕತ್ತದ ನೋಡ್ರಿ. ಈಗ ಫಿಶ್ ಕರಿ ಸಲುವಾಗಿ ಮಾಡೀನಿ. ಇಷ್ಟೇ ಇಡ್ಲಕ್ಕ ರಸ ಜಾಸ್ತಿ ಏನು ಮಾಡಂಗಿಲ್ಲ. ಇದೀಗ ಚಂದ ಕುದಿಲಿತ್ತದಲ್ರಿ. ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ನೋಡ್ರಿ, ಇದ್ರಾಗ ನೀವೇನು ತೆಲಿ ಬಾಲ ಅವಲ್ರಿ, ಇವು ಹುಣ್ಚಿಕಾಯಿ ಮತ್ತಂದ್ರೆ ಇದ್ರ ನೀರವರಿ, ಉಪ್ಪು ಹಾಕಿದ ನೀರವಲ್ರಿ, ಇದ್ರಾಗ ಹಾಕೊಂಡ್ಬಿಡ್ತೀನಿ ರೀ. ಆಯ್ತು, ಇದಿಷ್ಟು ಒಂದು 2 ನಿಮಿಷ ಹಿಂಗೆ ಕುದಿಸ್ದೇವಲ್ರಿ. ಆಯ್ತು, ಆಮೇಲೆ ಮಸ್ತ್ ಅನ್ನತ್ತೀಗ ರೆಡಿ ಆಗ್ಬಿಡ್ತದ. ಅನ್ಕತನ ಇದಿಷ್ಟು ಸಾಮಾನ್ಯ ಎತ್ತಿರ್ತೀನಿ. ಹೌದು, ಆಯ್ತು ನೋಡ್ರಿ ಫ್ರೆಂಡ್ಸ್. ಹೊರಗಿನ ಮೌಸಮ್ ನೋಡ್ರಿ ಎಕ್ದಮ್ ಮಸ್ತ್ ಅನ್ನತ್ತೆ. ಇಲ್ಲಿ ಮಾಡ್ಯಾದ ನೋಡ್ರಿ. ಗಾಳಿ ಗಿಳಿ ಎಲ್ಲ ಬಿಸ್ಲತ್ತ, ಎಕ್ದಮ್ ತಣ್ಣಗಾಗ್ಯದ ಮೌಸಮ. ಆಯ್ತು, ಈಗ ಮಳಿ ಗಿಳಿ ಬರಂಗೆ ಕಾಣಿಸ್ತದ್ರಿ. ಬರ್ಲಾಕ್ ಬಿಡ್ರಿ ಮಳಿ. ಹೌದಿಲ್ರಿ, ಏನು ಮಾಡಪ್ಲೇನೇ ಇಲ್ಲ. ಮಸ್ತ್ ಅನ್ನತ್ತ ನೋಡ್ರಿ. ಇಲ್ಲಿ ನಮ್ದು ಈಗ ಪಲ್ಯನೂ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಫಿಶ್ ಕರಿ, ವಾವ್. ನೋಡ್ರಿ ಫ್ರೆಂಡ್ಸ್, ಈಗ ಮಸ್ತನತ್ತೀಗ ಅಡಿಗೆ ರೆಡಿ ಆಯ್ತು ನೋಡ್ರಿ. ಫಿಶ್ ಕರಿನೂ ರೆಡಿ ಆಯಿತು. ಮತ್ತಂದ್ರೆ ನೋಡಿ ಇಲ್ಲಿ ಫಿಶ್ ಫ್ರೈನೂ ರೆಡಿ ಆಗ್ಯದ. ಮತ್ತಂದ್ರೆ ಬಿಸಿ ರೈಸ್ನು ಮಾಡ್ಕೊಂಡ್ಬಿಟ್ಟಿನಿ. ಬರ್ರೀಗ ಊಟ ಮಾಡಾಮ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಶಿವನ್ಯಾಗ ಮತ್ತಂದ್ರೆ ಪ್ರಣವ್ಗೆ ಹಾಕ್ಕೊಡ್ಲಕತ್ತೀನಿ. ಅವಾಗ ಅವ್ರು ಭೀ ಏನು ಭೀ ಮಾಡಿದ್ರೆ ಭೀ ನಮಗೂ ಕೊಡ್ತಾರೆ. ಸೊ ಈಗ ನಾವು ಭೀ ಅವ್ರಿಗೆ ಹಾಕ್ಕೊಡ್ಲಕತ್ತೀನಿ ನೋಡ್ರಿ. ಬರ್ರೀಗ ಅವ್ರಿಗೆ ಕೊಡಾಮ. ಇದು ನೋಡ್ರಿ, ಈಗ ನಾವು 3 ಜನ ಕಲ್ಕೇಸಿನಾಗ ಊಟ ಮಾಡಕತ್ತೀವಿ ನೋಡ್ರಿ. ಈಗ ಬರ್ರಿ ಊಟ ಮಾಡಾಮಿ. ಹೆಂಗಾಗ್ಯದ ಮಿಕ್ಕು? ಚಿಕ್ಕು ಹೆಂಗಾಗ್ಯದಪ್ಪ? ಚಂದ ಆಗ್ಯದ. ಬರ್ರಿ ಊಟ ಮಾಡಾಮ. ಬರ್ರಿ ಈಗ ಜಲ್ದಿ ಹಾಕೋರಿ ನೋಡ್ಬುಕ್ಗಳು. ನೋಡ್ರಿ, ಇವ್ರಿಬ್ರು ಊಟದು ಮಾಡ್ಕೇಸಿನ ಮುಕ್ಕೊಂಡ್ಬಿಟ್ಟಿದ್ರೆ ಈಗ ಎದ್ದಾರ. ಈಗ ಅಂದ್ರೆ ಇಬ್ರಿಗೆ ಟ್ಯೂಷನ್ ಹೊಲಕ್ಕೆ ಈಗ ರೆಡಿ ಆಗ್ಲಕತ್ತಾರ ನೋಡ್ರಿ. ಅವ್ರ ಇಬ್ರಿಗೆ ಆರಾಮ್ಸೆ ಟ್ಯೂಷನ್ ತದು ಹೋಗಿ ಬರ್ಲಿ. ಚಿಕ್ಕು ಚಂದ ಓದೋಣಮ್ಮ. ಮಿಕ್ಕು ಏನ್ ಹೇಳ್ತೀನಿ ಕೇಳಿಸ್ತದಿಲ್ಲ? ಇಬ್ರು ಚಂದ ಹೋದ್ರಮ್ಮ. ಅವಾಗ ಬಟ್ಟೆ ಹಾಕಿ ಬರೋದು ಅಲ್ಲಿ ನೋಡ್ರಿ. ಮಳೆ ಮಾಡಾಗಿತ್ತು. ಹಂಗಂತ ಈಗ ಬಡ ಬಟ್ಟೆ ಹಾಕಿ ಬರ್ತೀನಿ. ಹೋಗಿ ನೋಡಿ ಫ್ರೆಂಡ್ಸ್, ಈ ಮಮ್ಮಿ ಬಾಂಡೆ ತಿಕ್ಲತ್ತಳ. ನಮ್ಮಿಬ್ರು ಸಾಬ್ರು ಟ್ಯೂಷನ್ಗೂ ಹೋಗಿ ಬಂದರಿ. ಟ್ಯೂಷನ್ಗೆ ಹೋಗಿ ಬಂದು ಜಗಳನೂ ಆಡದ್ರಿ, ಆಟನೂ ಆಡದ್ರಿ ಇಬ್ರು. ಈಗ ನಾನು ಮಾಡಕತ್ತೀನಿ ಅಂದ್ರೆ ಈಗ ಸರಾಸರಿ ಬಿಸಿಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅದೇ ಅಡಿಗೆ ಅದ. ಈಗ ಏನು ಅಡಿಗೆ ಗಿಡಿಗಿರೇನ ಏನೂ ಮಾಡಲ್ಲ ಆಗೇನ್ರಿ. ಅದ್ರಾಗ ಬೇರೆ ಭಾಳ ಜನ ಕಮೆಂಟ್ಗಳು ಹೊಂಟಿವ್ರಿ. ಅಂಥದ್ದು ಏನೂ ಇಲ್ರಿ ಫ್ರೆಂಡ್ಸ್. ಹಂಗೆ ಏನಾರ ಇತ್ತಲ್ರಿ ಗುಡ್ ನ್ಯೂಸ್, ನಾನು ನಿಮಗೆ ಹೇಳಿಲ್ಲ ಅಂದ್ರೆ ಯಾರಿಗೆ ಹೇಳಿರಿ ಹೇಳಮ್.
ಗುಡ್ ನ್ಯೂಸ್ ಅಂದ್ರೆ ಏನಂದ್ರೆ ನಾವು ಕರ್ನಾಟಕ ಶಿಫ್ಟ್ ಆಗ್ಲಕತ್ತೀರಿ. ಮತ್ತಂದ್ರೆ ನೋಡ್ರಿ ನಿಮ್ ಮುಂದೆ ಏನ್ ಮುಚ್ಚಿಡೋದು ನಾವು ಮನಿ ಕಟ್ಲಕತ್ತೀವ್ರಿ ಫ್ರೆಂಡ್ಸ್. ಇವೆಲ್ಲ ನಡೆದ ನೋಡ್ರಿ, ಇವೇ ಗುಡ್ ನ್ಯೂಸ್ ರೀ. ಮತ್ತೆ ಯಾಕೆ ನಿಮ್ಮ ಇನ್ನೊಂದದ ಇನ್ನ ಎರಡವ ನಮ್ ಆದ್ಮೇಲೆ ಮದ್ವಿ ಅದಾರಿ, ಎಂಗೇಜ್ಮೆಂಟ್ ಅದಾರಿ, ಸಿಕ್ಕಾಪಟ್ಟೆ ಅಂದ್ರೆ ಇವ್ ಗುಡ್ ನ್ಯೂಸ್ಗಳು ಅವಾರಿ. ಬಟ್ ನೀವ್ ಏನ್ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಹಂಗ ಏನ್ರ ಇತ್ತಲ್ರಿ ನಾ ನಿಮ್ಮಿನ್ ಮುಚ್ಚಿಡಲ್ರಿ, ಹೇಳ್ತೀನಿ. ಹೋಗ್ಲಾಕ ತಿಂಗಳ 2 ತಿಂಗಳ 3 ತಿಂಗಳ ನಿಮಗೆ ಹೇಳಿಲ್ಲ ಅಂದ್ರೆ ಯಾರು ನಾನು ಡೆಲಿವರಿ ಮಾಡಕ್ ನೀವೇ ಬರಕತ್ತೀರಂತ, ಬೇರೆ ಯಾರು ಬರ್ತಾರೆ ಹೇಳೋಣ. ಯಾಕಂದ್ರೆ ನೋಡ್ರಿ ಓಪನ್ ಆಗಿ ಎಲ್ಲರಿಗೂ ಹೇಳ್ತೀನಿ, ನಮ್ದಂತೂ ಲವ್ ಮ್ಯಾರೇಜ್ ಅದ. ತವ್ರ ಮನೆ ಕಡೆ ನಿಂತ್ರೆ ಏನೂ ಇಲ್ಲ. ತೋ ನೀವೇ ನನ್ನ ತವ್ರ ಮನಿದವ್ರು ಇದ್ದೀರಿ, ಹೌದಿಲ್ಲ? ನೀವು ನಮ್ಮ ಅಣ್ಣ ತಮ್ಮದವ್ರು ಅಕ್ಕ ತಂಗಿದವ್ರು, ನಮ್ಮ ಕಾಕ ಬಾವ ಸಣ್ಣವ ಚಿಗವ ದೊಡವ. ನಮ್ಮ ಮಮ್ಮಿ ಪಪ್ಪನೂ ಹರಾರಿ. ನಮ್ಮ ಮಮ್ಮಿ ಪಪ್ಪ ನನ್ಗೆ ಎಷ್ಟು ಮಾಡ್ಬೇಕು ಅವ್ರು ಅಷ್ಟು ಮಾಡೇ ಮಾಡ್ತಾರೆ. ಬಟ್ ಕೆಲವೊಂದು ಜನಕ್ಕೆ ಹೆಂಗದ ಗೊತ್ತಾರಿ, ನಮಗೆ ಮಾಡಿದ್ರೆ ಅವ್ರಿಗೆ ತ್ರಾಸ ಆಗ್ತದ್ರಿ. ತೋ ಹಂಗಂತ ಕೇಸಿನ ನೀವು ಇದ್ದೀರಲ್ರಿ ಮಾಡಕ್ಕೆ, ನೀವು ರೆಡಿ ಇದ್ದೀರಿ ಹೇಳ್ರಿ ನನ್ನ ಕಮೆಂಟ್ನಾಗ. ನೀವು ರೆಡಿ ಇದ್ದೀರಂದ್ರೆ ನಾನು ಫ್ಯೂಚರ್ ಪ್ಲ್ಯಾನ್ ಮಾಡಾಮಂತ್ರಿ ಮುಂದೆ. ತೋ ಹಿಂಗದ ನೋಡ್ರಿ ಫ್ರೆಂಡ್ಸ್. ಹಂಗೆ ಏನಾರ ಇತ್ತಂದ್ರೆ ನಿಮಗೆ ಹೇಳ್ತೀನಿ. ಮತ್ತು ಬಾಣ್ತಾನೆ ನಿಂತಾನೆಲ್ಲ ನಿಮ್ಮ ಮನೆಗೆ ಬರ್ತೀನಂತ್ರಿ, ನೀವೇ ಮಾಡಕತ್ತೀರಂತ. ಇಷ್ಟು ಪ್ರೀತಿ ತೋರಿಸ್ತಿರತ್ ನಂಗೆ ಗೊತ್ತದ, ನೀವೆಲ್ಲನೂ ಮಾಡ್ತೀರಂತ ಕೇಸಿನ. ನೋಡಮ್ರಿ ಫ್ರೆಂಡ್ಸ್. ಈ ಪ್ರೆಸೆಂಟ್ ಅಂತೂ ಇವೇ ಗುಡ್ ನ್ಯೂಸ್ ಅದ ನೋಡ್ರಿ. ಹೇಳ್ಬಾರ್ದು ಆಮೇಲೆ ಹೇಳ್ಬೇಕಂತಿತ್ತು, ಬಟ್ ನಮ್ಮ ಹೊಲದಾಗ ಬೋರೆಲ್ ಅದು ಹೊಡ್ಸಿವ್ರಿ ನಾವು. ಇಲ್ಲ ಭಾಳಷ್ಟು ಇವೇ ಗುಡ್ ನ್ಯೂಸ್ಗಳು ನನ್ನ ಲೈಫ್ನಾಗ ಇವೇ ಅವ ನೋಡ್ರಿ. ಇದಕ್ಕೆ ಬಿಟ್ಟೆ ನಾ ಏನು ದೊಡ್ಡ ಕರೋಡ್ಪತಿ ಅಲ್ರಿ, ಹೌದಲ್ರಿ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಭಾಂಡೆಗೆ ಏಸಿದ್ದು ನೋಡ್ರಿ ಇಷ್ಟು ಚಂದನತ್ತ ತೊಳೆದಿ ಮಾಡ್ಕೇಸಿಂದ ಇಟ್ಬಿಟ್ಟು ನೋಡ್ರಿ. ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೇಸಿಂದ ಇಟ್ಬಿಟ್ಟಿನಿ. ಮತ್ತೊಂದು ನೋಡಿದ್ ಪಲ್ಯ ನೋಡ್ರಿ ಇದ್ರಾಗ ತೆಗದ್ ಕೇಸಿಂದ ಇಟ್ಬಿಟ್ಟಿನಿ. ಸ್ಟೀಲಿನ ಬೊಗಣ್ಯಾಗ ಕಡೆದಾಗಿಂದೆಲ್ಲ ತೆಗೆದು ಬಿಟ್ಟಿನಿ. ಮತ್ತಂದ್ರೆ ಬಟ್ಟೆಗಳು ಅವರಿ ಅವೆಲ್ಲ ನಾಳೆಗೆ ಮಾಡೋದು ಮಾಡ್ತೀನಿ ರೀ. ಈಗ ನನ್ಗೇನಿಂತ ಆಗಂಗಿಲ್ಲ. ಮತ್ತು ನೋಡಿ ವಾಪಸ್ಸೇ ಒಗೆ ಬಟ್ಟೆ ಮತ್ತು ಇನ್ನೂ ಇಷ್ಟ ಆಗ್ಬಿಟ್ಟು ನೋಡ್ರಿ ಫ್ರೆಂಡ್ಸ್. ಕೆಲಸನೇ ಕೆಲಸ ಹಿಂಗಾಲಕತ್ತದ ನೋಡ್ರಿ. ಇವರಿಬ್ರು ಸಾಬರಿಗೆ ಓದ್ಕೋತ ಕುಂತಾರ. ಚಿಕ್ಕು ಕಸ ಗುಡ್ಸ್ಯಾನ, ನನಗೆ ಹೆಲ್ಪ್ ಮಾಡ್ಯಾನ ಕಸ ಗುಡ್ಸೋದಾಗ. देखो मैंने ना फिल द ब्लैंक्स और वर्ड मीनिंग के ट्रोफस और वर्ड मीनिंग क्वेश्चन उतार लिया। आंसर इसमें शीट रख दी मैंने पाकिस्तान की। ಈಗ ನಾನು ನಿಂಬಲ್ಲೇ ಕುಂದ್ರಲತ್ತೀನಿ. ಈಗ ನಂದು ಏನು ಕೆಲಸ ಇಲ್ಲ. ಆರ್ತಿ ಭಾಬಿ ಮನೆಗೆ ಹೋಗಿದ, ಆಕಿ ಕಟ್ಟಲ್ ಕೊಟ್ಟು ಕಳ್ಸಾಡ್ರಿ. ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಬ್ಯಾಳೆ ಸಾರು ಇತ್ತಲ್ರಿ. अगर ಯಾಕೋ ಈಗ ಫಿಶ್ ಉಳ್ಳಕ್ ಒಲ್ ಅನ್ಸ್ಲಾಗತ್ತದ ನೋಡ್ರಿ. ಆಲ್ರೆಡಿ ಫಿಶ್ ಇನ್ನ ಇಷ್ಟದ ಮನಾಕ್ ಕುಂತದ್ರಿ. ಅದು चिंता मत कर, ಯಾಕೋ ಒಲ್ ಅನ್ಸ್ಲಾಗತ್ತದ್ರಿ. ಅನ್ನ ಉಪ್ಪಿನಕಾಯಿ ಉಣ್ಣಾಗಲತ್ತದ. ಸುಮ್ಮ ಅನ್ನ ಉಪ್ಪಿನಕಾಯಿ ಉಣ್ದೆ. ಯಾಕೋ ಫಿಶ್ ಒಲ್ ಅನ್ಸ್ಲತ್ತದ. ಅದು ಮಧ್ಯಾಹ್ನ ಉಂಡಿದಿನ ಎದಿಮ್ಯಾಗೆ ಕೂತದ್ರಿ ಇಷ್ಟು ಊಟ. ಸೊ ಸುಮ್ಮಂದಿರ ಇಟ್ಟಿಷ್ಟೇ ಉಣ್ಕೆಸಿಂದ ಮಕ್ಕೊಂಡ್ಬಿಡ್ತೀವಿ ನೋಡ್ರಿ. ಜಾಸ್ತಿ ಊಟನೂ ಹೋಗಲ್ಲ, ಏನು ಹೋಗಲ್ಲ, ಎಲ್ಲಿ ಹೋಗಲ್ರಿ, ಬರಲ್ರಿ, ತಿರ್ಗಾಡಲ್ರಿ. ತಿನ್ನೋ ಮಕ್ಕೊಂಡು ಮನುಷ್ಯ ಎಷ್ಟಾದ್ ಮಾಡ್ಬೇಕ್ರಿ, ಹೋದಿಲ್ಲ? ಎಲ್ಲ ನೀರೆಲ್ಲ ಸ್ವಚ್ಛ ಮಾಡ್ಕೊಂಡು ಕಸನೂ ಆಯ್ತು, ಭಾಂಡೆನೂ ಐತೆ, ಎಲ್ಲ ಐತಿ. ಒಂದು ಸ್ವಲ್ಪ ಹೊತ್ತು ಓದ್ಲಿ, ಆಮೇಲೆ ಸ್ವಲ್ಪ ಊಟದು ಮಾಡ್ಕೇಸಿ ಮಕ್ಕೊಂಬಿಡೋದು ನೋಡ್ರಿ. ಇದೇ ಕೆಲಸ ರೀ ಬರೀ. ಸಾಬರ್ ಏನು ಮಾಡತ್ತಾರ್ರಿ, ಮಸ್ತನತ್ತ ಕುದ್ಕೇಸಿನ ಊಟ ಮಾಡಕತ್ತಾರ್ರಿ. ನಾನು ಭಾಬಿ ಮಾತಾಡ್ಲಕತ್ತೀವಿ. ಅಲ್ಲಿ ಪ್ರಣವ ಚಿಕ್ಕಿಯಲ್ಲಿ ಹೊರಗೆಲ್ಲ ಆಟ ಆಡ್ಲತ್ತಾರ. ಓದ್ಕೋರೋ ಕೂತತ್ ನಾ ಅಂದಿನಿ. ನನ್ಗೇನು ಅನ್ಸುತ್ತ ಓದಕತ್ತಾನ ಸಾಬತ್ ನಾ ತಿಕ್ಕೊಂಡಿನ್ರಿ. ವಾವ್ ಎಟ್ ಮಾಸೂಮ್. ಒಂದೆರಡು ನಿಮಿಷ ವೇಟ್ ಮಾಡ್ಬೋದಿತ್ತ, ನಾವು ಬರ್ತೀವಿ. ಅವನಿಗೆ ಹಶು ಆದ್ರೆ ಮತ್ತೆ ತಾಳ್ಕೊಳ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಊಟ ಮಾಡಕತ್ತೀವಿ ನೋಡ್ರಿ. ಈಗ ಬರ್ರಿ ಊಟ ಮಾಡಮಿ. ಊಟದಾಗ ಏನದ ಅಂದ್ರೆ ನೋಡ್ರಿ, ರೈಸ್ ಅದ ರೀ, ರೈಸ್ ಗರಂ ಮಾಡೀನಿ. ಮತ್ತಂದ್ರೆ ಇನ್ನ ಫಿಶ್ ಕರಿ ಅದ ರೀ. ಈಗ ಇನ್ನ ಇಷ್ಟು ಫಿಶ್ ಫ್ರೈ ಅವ ರೀ. ಆರ್ತಿ ಭಾಬಿ ಅಂದ್ರೆ ಕಟಲ್ ಪಲ್ಯ ಕೊಟ್ಟು ಕಳ್ಸಾಳ. ಮತ್ತಂದ್ರೆ ಶಿವನ್ಯವ್ರ ಮಮ್ಮಿ ನೋಡ್ರಿ ಈಗ ರಾಜ್ಮಾ ಕೊಟ್ಟಾರ. ಸೊ ನನ್ಗೇನು ಅನ್ಸಲ್ಲ, ನಾಳೆ ನಾ ಏನ್ರಿ ಪಲ್ಯ ಗಿಲ್ಲ ಮಾಡ್ತೀನಿ ಅಂತ ರೊಟ್ಟಿ ಎಲ್ಲ ಚಪಾತಿ ಮಾಡಿ ಬಿಟ್ಟು ಬಿಡ್ತೀನಿ. ಯಾಕಂದ್ರೆ ಯಾವಾಗೂ ಊಟದ ಮ್ಯಾಗ ಘಮಂಡ್ ಬಾಡ್ಬಾರ್ದ್ರಿ ಮನುಷ್ಯ. ನಿಮ್ಗೆ ಇಬ್ಬರಿಗಿನ ಇದೇ ಕಲಿಸ್ತೀನಲ್ಲ, ಯಾವಾಗ್ಲೂ ಊಟದ ಮ್ಯಾಗ ಘಮಂಡ್ ಮಾಡ್ಬಾರ್ದು, ಇದೇ ಕಲಿಸ್ತೀನಿ. ಯಾಕಂದ್ರೆ ನೋಡ್ರಿ, ಒಂದು ಮನುಷ್ಯ ನೋಡ್ರಿ ಹೊಟ್ಟೆಗಾಗಿ ಬಟ್ಟೆಗಾಗಿ ದುಡಿತದ, ಒಂದು ಇಜ್ಜತ್ ಮರ್ಯಾದಿಗಾಗಿ ಮನುಷ್ಯ ಬದಕ್ ಬಾಳ್ತದ, ಹೌದಿಲ್ಲ? ಇವ್ರ ಪಪ್ಪ ನಮಗೋಸ್ಕರ ಅಷ್ಟು ದೂರ ಹೋಗಿ ಅವ್ರ ಕರ್ನಾಟಕದಾಗ ಅಲ್ಲಿ ಅವ್ರು ಜಾಬ್ ಮಾಡತ್ತಾರ, ನಾವು ಡೆಲ್ಲಿಯಾಗಿದ್ದೀವಿ. ಸೊ ಅವ್ರ ಪಾಪ ಕಷ್ಟಪಟ್ಟು ದುಡಿಬೇಕು, ನಾವು ಅದ ಅಂದ್ಕೇಸನ್ ತಿಂದು ಉಂಡು ಎಲ್ಲ ಚಲ್ಬೇಕು. ಇದು ನಾವು ಮಾಡಲ್ಲ ನೋಡ್ರಿ ಫ್ರೆಂಡ್ಸ್. ಸೊ ನಂದು ಏನದನ ಅದ್ರಾಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕೇಸೇನ ನಾವು ಹೋಗ್ತೀವಿ. ಅಂತ ಕೆಟ್ಟಾಗಲ್ಲ ಇದಕ್ಕಿದೆ ನೋಡ್ರಿ ಫ್ರೆಂಡ್ಸ್. ಸುಮ್ಮನೆ ಅವ್ರಿಗೆ ಇವ್ರಿಗೆ ತೋರ್ಸೋ ಸಲುವಾಗಿ ನೋಡ್ರಿ, ಅವ್ರಿಗೆ ಇವ್ರಿಗೆ ಮಾಡೋ ಸಲುವಾಗ, ಶೋ ಆಫ್ ಮಾಡೋ ಸಲುವಾಗ ನಮ್ಮ ಲೈಫ್ ಹಾಳು ಮಾಡ್ಕೋದು, ನಮ್ಮ ರೊಕ್ಕ ಹಾಳು ಮಾಡ್ಕೋದು ನನಗೆ ಬಿಲ್ಕುಲ್ ಭೀ ಪಸಂದ್ ಇಲ್ಲ ನೋಡ್ರಿ ಫ್ರೆಂಡ್ಸ್. ಬರಾಬರಿದೆ.